ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಪೈಎಸ್. ಕಳೆದ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗಿದ್ದ ರಜನಿ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರವನ್ನ ಈ ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಚಿತ್ರದ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಹಾಗೂ ಸಸ್ಪೆನ್ಸ್ಫುಲ್ ಆಗಿದೆ. ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರದ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲಿ ಅಭಿಜಿತ್ ಹಾಗೂ ಅವನ ಹೆಂಡತಿ ಗೌರಿಯನ್ನ ನೋಡ್ತೀವಿ. ಇವರಿಬ್ಬರು ತಮ್ಮ ಫ್ರೆಂಡ್ ಆಗಿದ್ದ ಅಲೆಕ್ಸ್ ಎಂಬಾತನ ಮನೆಗೆ ರಾತ್ರಿ ಡಿನ್ನರ್ಗೆ ಅಂತ ಬಂದಿರ್ತಾರೆ. ಡಿನ್ನರ್ ಪಾರ್ಟಿ ಮುಗಿದ ನಂತರ ತಮ್ಮ ಕಾರ್ ನಲ್ಲಿ ವಾಪಸ್ ತಮ್ಮ ಮನೆಗೆ ಹೊರಡ್ತಾರೆ. ಹೀಗೆ ತಮ್ಮ ಕಾರಿನಲ್ಲಿ ಮನೆಗೆ ವಾಪಸ್ ಹೋಗುತ್ತಿರುವಾಗ ಗೌರಿಯ ತಮ್ಮ ನವೀನ್ ಇವರಿಬ್ಬರಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಿರುತ್ತಾನೆ. ಅದೇ ಸಮಯಕ್ಕೆ ಕಾರ್ನ ಪೆಟ್ರೋಲ್ ಖಾಲಿಯಾಗಿದೆ ಅಂತ ಗೊತ್ತಾಗಿ ಆ ವಿಡಿಯೋ ಕಾಲ್ ಅನ್ನ ಕಟ್ ಮಾಡಿ ಕಾರನ್ನ ರಸ್ತೆ ಬದಿ ಪಾರ್ಕ್ ಮಾಡ್ತಾನೆ. ಕಾರ್ನ ಪೆಟ್ರೋಲ್ ಖಾಲಿಯಾಗಿದೆ ಅಂತ ಗೊತ್ತಾಗಿ ಗೌರಿ ಅಭಿಜಿತ್ಗೆ, ನೀನು ಬರುವಾಗ ಕಾರ್ನ ಪೆಟ್ರೋಲ್ ಟ್ಯಾಂಕ್ ಅನ್ನ ಫುಲ್ ಮಾಡಿಸಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ, ಅಷ್ಟು ಬೇಗ ಅದೇಗೆ ಕಾರ್ನ ಪೆಟ್ರೋಲ್ ಖಾಲಿ ಆಯ್ತು ಅಂತ ಕೇಳ್ತಾಳೆ. ಹೌದು, ಬರುವಾಗ ನಾನು ಕಾರ್ನ ಪೆಟ್ರೋಲ್ ಟ್ಯಾಂಕ್ ಅನ್ನ ಫುಲ್ ಮಾಡಿಸಿದ್ದೆ, ಆದ್ರೆ ಇಷ್ಟು ಬೇಗ ಪೆಟ್ರೋಲ್ ಹೇಗೆ ಖಾಲಿ ಆಯ್ತು ಅಂತ ನನ್ಗೂ ಕೂಡ ಗೊತ್ತಾಗ್ತಿಲ್ಲ ಅಂತ ಆಶ್ಚರ್ಯ ಪಡ್ತಾನೆ. ಸರಿ, ಈ ರಸ್ತೆಯಲ್ಲಿ ಯಾವ್ದಾದ್ರು ವೆಹಿಕಲ್ ಬಂದ್ರೆ ಅವರ ಹೆಲ್ಪ್ ಅನ್ನ ತಗೊಂಡು ಪೆಟ್ರೋಲ್ ಅನ್ನ ತರೋಣ ಅಂತ ವೇಟ್ ಮಾಡ್ತಾರೆ. ಆದ್ರೆ ಎಷ್ಟೇ ಹೊತ್ತಾದ್ರೂ ಯಾವುದೇ ವೆಹಿಕಲ್ ಗಳು ಬರೋದೇ ಇಲ್ಲ. ಕೊನೆಗೆ ಆ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ಇಬ್ಬರನ್ನ ವಿಚಾರಿಸಿದಾಗ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಅಂತ ಗೊತ್ತಾಗುತ್ತೆ. ಈಗ ಬೇರೆ ದಾರಿಯಿಲ್ಲದೆ ಅಭಿಜಿತ್ ಗೌರಿಗೆ, ಗೌರಿ ಇಲ್ಲೇ ಹತ್ತಿರದಲ್ಲೇ ಪೆಟ್ರೋಲ್ ಬಂಕ್ ಇದೆಯಂತೆ, ನೀನು ಕಾರ್ನ ಡೋರ್ ಗಳನ್ನ ಲಾಕ್ ಮಾಡಿಕೊಂಡು ಹುಷಾರಾಗಿ ಇಲ್ಲೇ ಕೂತಿರೋ, ನಾನು ಬೇಗ ಹೋಗಿ ಪೆಟ್ರೋಲ್ ಅನ್ನ ತರ್ತೀನಿ ಅಂತ ಹೋಗ್ತಾನೆ. ಹೀಗೆ ಕಾಯುತ್ತಾ ಕೂತಿದ್ದ ಗೌರಿಗೆ ಸ್ವಲ್ಪ ಸಮಯದ ನಂತರ ನಿದ್ದೆ ಬಂದು ನಿದ್ದೆಗೆ ಜಾರುತ್ತಾಳೆ. ಹೀಗೆ ಗೌರಿ ನಿದ್ದೆ ಮಾಡುತ್ತಿರುವಾಗ ಶಾಕಿಂಗ್ಲಿ ಸ್ವಲ್ಪ ಸಮಯದ ನಂತರ ಕಾರ್ನ ಮೇಲ್ಗಡೆಯಿಂದ ಜೋರಾಗಿ ಶಬ್ದ ಬಂದು ಎಚ್ಚರವಾಗುತ್ತೆ. ಆ ಶಬ್ದ ಏನಾಗಿರಬಹುದು ಅಂತ ನೋಡಿದ್ರೆ ಕಾರ್ನ ಮೇಲ್ಗಡೆ ಯಾರೋ ಇಬ್ಬರು ಹೊಡೆದಾಡಿಕೊಳ್ತಿರುವ ಶಬ್ದ ಕೇಳಿ ಬರುತ್ತೆ. ಇಷ್ಟೊತ್ತಲ್ಲಿ ಅದು ಕೂಡ ನಮ್ಮ ಕಾರಿನ ಮೇಲೆ ಯಾರು ಕಿತ್ತಾಡಿಕೊಳ್ತಿರಬಹುದು ಅಂತ ಶಾಕ್ ಆಗಿ ನೋಡುತ್ತಿರುವಾಗ್ಲೇ ಕಾರಿನ ವಿಂಡ್ಶೀಲ್ಡ್ ನ ಮೇಲೆ ರಕ್ತ ಹರಿಯೋದಕ್ಕೆ ಶುರುವಾಗುತ್ತೆ. ಆ ರಕ್ತವನ್ನ ನೋಡಿ ಒಂದೇ ಸಾರಿ ಹೆದರಿಕೊಂಡ ಗೌರಿ ಜೋರಾಗಿ ಕಿರುಚಿಕೊಳ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಗೌರಿಯ ತಲೆಗೆ ತುಂಬಾನೇ ಪೆಟ್ಟಾಕಿ ಆಕೆಯನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಗೌರಿಯನ್ನ ತಮ್ಮ ಕಾರ್ ಪಾರ್ಕ್ ಮಾಡಿದ್ದ ಆ ಜಾಗದಿಂದ 3 ಸ್ಟೂಡೆಂಟ್ ಗಳು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿರ್ತಾರೆ. ತನ್ನ ಅಕ್ಕನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಚಿತ್ರದ ಹೀರೋ ನವೀನ್ ಅಲ್ಲಿಗೆ ಓಡಿ ಬರ್ತಾನೆ. ಈ ವಿಷಯ ಗೊತ್ತಾಗುತ್ತಿದ್ದಂತೆ ಸಬ್ ಇನ್ಸ್ಪೆಕ್ಟರ್ ಪೌಲ್ ಈ ಕೇಸನ್ನ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಗೌರಿಯನ್ನ ಮಧ್ಯರಾತ್ರಿ ಈ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅಡ್ಮಿಟ್ ಮಾಡಿದ್ದು ಸ್ಟೂಡೆಂಟ್ಸ್ ಅಂತ ಗೊತ್ತಾಗಿ ಅವರನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟಕ್ಕೂ ಅಲ್ಲಿ ಏನಾಯ್ತು ಅಂತ ಕೇಳಿದಾಗ ಆ ಸ್ಟೂಡೆಂಟ್ಸ್ ಗಳು ಹೇಳೋದೇನಂದ್ರೆ, ಸರ್, ನಿನ್ನೆ ರಾತ್ರಿ ಒಂದು ಪಾರ್ಟಿಯನ್ನ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದಾಗ ರಸ್ತೆಯ ಆಪೋಸಿಟ್ ಸೈಡ್ ನಲ್ಲಿ ಒಂದು ಕಾರ್ ಪಾರ್ಕ್ ಮಾಡಿರೋದನ್ನ ನೋಡಿದ್ವಿ. ಹತ್ತಿರ ಹೋಗಿ ನೋಡಿದ್ರೆ ಆ ಕಾರ್ನ ರೂಫ್ ಟಾಪ್ ನ ಮೇಲೆ ಯಾರೋ ಇಬ್ಬರು ಹೊಡೆದಾಡಿಕೊಳ್ತಿರೋದು ಕಾಣಿಸಿತು. ಜೊತೆಗೆ ಆ ಕಾರ್ನ ಒಳಗಡೆ ಕೂತಿದ್ದ ಈ ಗೌರಿ ಜೋರಾಗಿ ಕಿರುಚಿಕೊಳ್ತಿರೋದನ್ನ ನೋಡಿದ್ವಿ. ತಕ್ಷಣವೇ ಕಾರ್ನ ಡೋರ್ ಅನ್ನ ಓಪನ್ ಮಾಡಿ ಹೊರಗಡೆ ಓಡಿ ಬನ್ನಿ ಅಂತ ಕೂಗಿದ್ವಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಸಬ್ ಇನ್ಸ್ಪೆಕ್ಟರ್ ಪೌಲ್, ಏನೋ ಕಾರ್ನ ರೂಫ್ ಟಾಪ್ ನ ಮೇಲೆ ಯಾರೋ ಇಬ್ಬರು ಹೊಡೆದಾಡಿಕೊಳ್ತಿದ್ರ, ಅವರಿಬ್ಬರ ಮುಖವನ್ನ ನೀವು ನೋಡಿದ್ರ ಅಂತ ವಿಚಾರಿಸುತ್ತಾನೆ. ಅದಕ್ಕೆ ಆ ಹುಡುಗರು, ಇಲ್ಲ ಸರ್, ಕತ್ತಲೆಯಲ್ಲಿ ಅವರಿಬ್ಬರು ಯಾರು ಅಂತ ಕಾಣಿಸ್ತಿಲ್ಲ, ಆದ್ರೆ ಅವರಿಬ್ಬರಲ್ಲಿ ಒಬ್ಬಳು ಮಾತ್ರ ಮಹಿಳೆ ಅಂತ ಗೊತ್ತಾಯ್ತು. ಗೌರಿ ಮೇಡಮ್ ನಮ್ಮ ಬಳಿ ಬಂದು ನಾವು ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಆ ಮಹಿಳೆ ಆ ವ್ಯಕ್ತಿಯನ್ನ ಕತ್ತಿಯಿಂದ ಚುಚ್ಚಿ ಸಾಯಿಸೋದನ್ನ ನೋಡಿಬಿಟ್ರು. ಆ ದೃಶ್ಯವನ್ನ ನೋಡುತ್ತಿದ್ದಂತೆ ಗೌರಿ ಮೇಡಮ್ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದು ಬಿಟ್ರು ಅಂತ ಹೇಳ್ತಾನೆ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುವ ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ, ಆ ಮಹಿಳೆ ಕೊಲೆ ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ಪೆಟ್ರೋಲ್ ತರ್ತೀನಿ ಅಂತ ಹೋಗಿದ್ದ ಗೌರಿಯ ಗಂಡ ಅಭಿಜಿತ್ತೆ. ಇದಾದ ನಂತರ ಸಬ್ ಇನ್ಸ್ಪೆಕ್ಟರ್ ಪೌಲ್ ನವೀನ್ ಅನ್ನ ಕರೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ನಿಮ್ಮ ಅಕ್ಕ ಹಾಗೂ ಅಭಿಜಿತ್ ನ ಮಧ್ಯೆ ಏನಾದ್ರೂ ಪ್ರಾಬ್ಲಮ್ ಇತ್ತಾ, ಅವರಿಬ್ರು ಹೇಗಿದ್ರು ಅಂತ ವಿಚಾರಿಸುತ್ತಾನೆ. ಅದಕ್ಕೆ ನವೀನ್, ಸರ್, ಅವರಿಬ್ರು ತುಂಬಾನೇ ಸಂತೋಷದಿಂದ ಜೀವನ ಮಾಡ್ತಿದ್ರು, ಅವರಿಬ್ಬರ ಮಧ್ಯ ಯಾವುದೇ ಪ್ರಾಬ್ಲಮ್ಸೇ ಇರ್ಲಿಲ್ಲ. ಅಷ್ಟಕ್ಕೂ ನಮ್ಮ ಭಾವನನ್ನ ಹೀಗೆ ಕೊಲೆ ಮಾಡುವಷ್ಟು ದ್ವೇಷ ಯಾರಿಗಿತ್ತು ಅಂತ ನನ್ಗೂ ಕೂಡ ಗೊತ್ತಾಗ್ತಿಲ್ಲ ಅಂತ ದುಃಖ ಪಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಅಭಿಜಿತ್ ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತೆ. ಡಾಕ್ಟರ್ ಹೇಳೋದೇನೆಂದ್ರೆ, ಕೊಲೆ ಮಾಡಿರುವ ವ್ಯಕ್ತಿಗೆ ಅಭಿಜಿತ್ ನ ಮೇಲೆ ತುಂಬಾನೇ ಕೋಪ ಇತ್ತು ಅಂತ ಅನ್ಸುತ್ತೆ. ತಾನು ತಂದಿದ್ದ ಚಾಕುವಿನಿಂದ ತುಂಬಾನೇ ಬಲವಾಗಿ ಚುಚ್ಚಿ ಸಾಯಿಸಿದ್ದಾನೆ. ಕೊಲೆಗಾರನ ಆ ಫಿಂಗರ್ ಪ್ರಿಂಟ್ ಗಳು ಚಾಕುವಿನ ಮೇಲೆ ಬಿದ್ದಿತ್ತು, ಆದ್ರೆ ಅದೇ ದಿನ ತುಂಬಾನೇ ಜೋರಾಗಿ ಮಳೆ ಬಿದ್ದಿರುವ ಕಾರಣ ಫಿಂಗರ್ ಪ್ರಿಂಟ್ ಗಳೆಲ್ಲ ಅಳಿಸಿ ಹೋಗಿದೆ. ಹೀಗಾಗಿ ಪೋಸ್ಟ್ ಮಾರ್ಟಮ್ ನಲ್ಲಿ ಹಾಗೂ ಫೋರೆನ್ಸಿಕ್ ಎಕ್ಸಾಮಿನೇಷನ್ ನಲ್ಲಿ ಯಾವುದೇ ಕ್ಲೂಗಳು ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಈಗ ಪೌಲ್ಗೆ ಆ ಸ್ಟೂಡೆಂಟ್ ಗಳು ಅಭಿಜಿತ್ ನನ್ನ ಕೊಲೆ ಮಾಡಿದ್ದು ಒಬ್ಬಳು ಮಹಿಳೆ ಅಂತ ಹೇಳಿದ್ದು ನೆನಪಾಗುತ್ತೆ. ಒಬ್ಬಳು ಮಹಿಳೆ ಅಭಿಜಿತ್
ಅಭಿಜಿತ್ ನನ್ನ ಕೊಲೆ ಮಾಡೋದಕ್ಕೆ ಕಾರಣ ಏನಿರಬಹುದು? ಒಂದು ವೇಳೆ ಅಭಿಜಿತ್ಗೆ ಆ ಮಹಿಳೆ ಜೊತೆ ಏನಾದ್ರೂ ಅಕ್ರಮ ಸಂಬಂಧ ಇತ್ತ ಅಂತ ಅನುಮಾನ ಬಂದು ತಕ್ಷಣವೇ ನವೀನ್ ಹಾಗೂ ಅಭಿಜಿತ್ ನ ಫ್ರೆಂಡ್ ಅಲೆಕ್ಸ್ ನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸುತ್ತಾನೆ. ಪೌಲ್ ನವೀನ್ಗೆ, ನಿಮ್ಮ ಭಾವನಿಗೆ ಯಾವುದಾದ್ರೂ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇತ್ತ? ಒಂದು ವೇಳೆ ಆ ಮಹಿಳೆ ಜೊತೆ ಏನಾದ್ರೂ ಜಗಳ ಆಗಿ ಆಕೆನೆ ಕೋಪದಲ್ಲಿ ಅವನನ್ನ ಕೊಲೆ ಮಾಡಿರ್ಬೋದಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ನವೀನ್ ಹಾಗೂ ಅಲೆಕ್ಸ್ ಹೇಳೋದೇನಂದ್ರೆ, ಇಲ್ಲ ಸರ್, ಅಭಿಜಿತ್ ಆ ರೀತಿಯ ವ್ಯಕ್ತಿಯಲ್ಲ. ಆತನನ್ನ ಇಷ್ಟು ವರ್ಷಗಳಿಂದ ನಾವಿಬ್ಬರು ನೋಡಿದ್ದೀವಿ. ಆತ ಯಾವುದೇ ಕಾರಣಕ್ಕೂ ಈ ರೀತಿಯ ಕೆಲಸವನ್ನ ಮಾಡಿರೋದಿಲ್ಲ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ ನಿಂದ ಹೊರಗಡೆ ಬಂದು ಇದೇ ವಿಷಯವನ್ನ ಅಲೆಕ್ಸ್ ಹಾಗೂ ನವೀನ್ ಮಾತನಾಡುತ್ತಾ ಕೂತಿರುವಾಗ ದೂರದಲ್ಲಿ ಒಬ್ಬಳು ಮಹಿಳೆ ಇವರಿಬ್ಬರನ್ನ ನೋಡ್ತಾ ಇರೋದು ನವೀನ್ಗೆ ಕಾಣಿಸುತ್ತೆ. ಆದ್ರೆ ಮರುಕ್ಷಣವೇ ಮತ್ತೆ ನೋಡಿದ್ರೆ ಆ ಮಹಿಳೆ ಅಲ್ಲಿ ಕಾಣೋದೇ ಇಲ್ಲ. ಈಗ ಪೊಲೀಸರ ಬಳಿ ಕೂಡ ಈ ಕೊಲೆಯ ಬಗ್ಗೆ ಯಾವುದೇ ಕ್ಲೂಗಳು ಸಿಗದ ಕಾರಣ ತನ್ನ ಭಾವನನ್ನ ಕೊಲೆ ಮಾಡಿದ ಆ ಮಹಿಳೆ ಯಾರು ಅಂತ ಕಂಡುಹಿಡಿಯೋದಕ್ಕೆ ನವೀನ್ ಡಿಸೈಡ್ ಮಾಡ್ತಾನೆ. ತಕ್ಷಣವೇ ಬ್ಯಾಂಕ್ ನಲ್ಲಿ ಕೆಲಸ ಮಾಡುತ್ತಿದ್ದ ತನ್ನ ಫ್ರೆಂಡ್ ಗೆ ಕಾಲ್ ಮಾಡಿ, ನನ್ನ ಭಾವ ಯೂಸ್ ಮಾಡ್ತಿದ್ದ ಡೆಬಿಟ್ ಕಾರ್ಡ್ ನಿಮ್ಮ ಬ್ಯಾಂಕ್ ನದ್ದೇ. ಅವರು ಕೊಲೆಯಾದ ದಿನ ಆ ಕಾರ್ಡ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಸ್ವಲ್ಪ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಹೇಳು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ನವೀನ್ ಫ್ರೆಂಡ್ ಸರಿ ಆಯ್ತು, ನನಗೆ ಸ್ವಲ್ಪ ಸಮಯ ಕೊಡು ಅಂತ ಫೋನ್ ಅನ್ನ ಕಟ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಕಾಲ್ ಮಾಡಿದ ಆ ನವೀನ್ ಫ್ರೆಂಡ್, ನಿಮ್ಮ ಭಾವ ಕೊಲೆಯಾಗೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಅವರು ತಮ್ಮ ಡೆಬಿಟ್ ಕಾರ್ಡ್ ಅನ್ನ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಆ ಪೆಟ್ರೋಲ್ ಬಂಕ್ ನ ಅಡ್ರೆಸ್ ಅನ್ನ ಕೊಡ್ತಾನೆ. ತಕ್ಷಣವೇ ಆ ಪೆಟ್ರೋಲ್ ಬಂಕ್ ಗೆ ಹೋದ ನವೀನ್ ಮ್ಯಾನೇಜರ್ ನ ಬಳಿ ರಿಕ್ವೆಸ್ಟ್ ಮಾಡಿಕೊಂಡು ಆ ದಿನದ ಸಿಸಿಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡ್ತಾನೆ. ಆ ಸಿಸಿಟಿವಿ ಫುಟೇಜ್ ನಲ್ಲಿ ಕೊಲೆಯಾಗೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಅಭಿಜಿತ್ ಒಂದು ಪೆಟ್ರೋಲ್ ಕ್ಯಾನ್ ಅನ್ನ ತಂದು ಪೆಟ್ರೋಲ್ ಅನ್ನ ಹಾಕಿಸಿಕೊಂಡು ತನ್ನ ಡೆಬಿಟ್ ಕಾರ್ಡ್ ನ ಮೂಲಕ ಪೇ ಮಾಡಿ ಅಲ್ಲಿಂದ ಆಟೋದಲ್ಲಿ ವಾಪಸ್ ಹೋಗಿರೋದು ರೆಕಾರ್ಡ್ ಆಗಿರುತ್ತೆ. ಆದ್ರೆ ಶಾಕಿಂಗ್ಲಿ ಆ ಫುಟೇಜ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಆಟೋದಲ್ಲಿ ಒಬ್ಬಳು ಮಹಿಳೆ ಕೂತಿರೋದು ಕಾಣಿಸುತ್ತೆ. ಆಕೆ ಯಾರಾಗಿರಬಹುದು ಅಂತ ಕಂಡುಹಿಡಿಯೋದಕ್ಕೆ ಆಕೆ ಮುಖವನ್ನ ಎಷ್ಟೇ ಝೂಮ್ ಮಾಡಿದ್ರು ಕೂಡ ಆ ಫುಟೇಜ್ ನಲ್ಲಿ ಸರಿಯಾಗಿ ಕಾಣಿಸೋದೇ ಇಲ್ಲ. ಆ ಫುಟೇಜ್ ಅನ್ನ ತನ್ನ ಫೋನ್ ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಆಫೀಸರ್ ಪೌಲ್ ಹತ್ರ ಓಡಿ ಬರ್ತಾನೆ. ಆ ಫುಟೇಜ್ ನೋಡಿದ ಆಫೀಸರ್ ಪೌಲ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣವೇ ಆ ಫುಟೇಜ್ ನಲ್ಲಿರುವ ಆಟೋದ ನಂಬರ್ ಅನ್ನ ಕಲೆಕ್ಟ್ ಮಾಡಿಕೊಂಡು ವಿಚಾರಿಸಿದಾಗ ಆ ಆಟೋದ ಓನರ್ ಸೆಲ್ವಂ ಎಂಬ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಸೆಲ್ವಂ ಎಲ್ಲಿದ್ದಾನೆ ಅಂತ ಕಂಡು ಹಿಡಿದು ಅವನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಈ ಆಟೋ ಡ್ರೈವರ್ ಹೇಳೋದೇನಂದ್ರೆ, ಸರ್, ಆ ದಿನ ಅಭಿಜಿತ್ ನನ್ನ ಆಟೋದಲ್ಲಿ ಬಂದು ಪೆಟ್ರೋಲ್ ಅನ್ನ ತೆಗೆದುಕೊಂಡು ವಾಪಸ್ ಕಾರ್ನ ಬಳಿ ಬಂದ್ರು. ನಂತರ ಅವರಿಬ್ರು ಅಲ್ಲಿಂದ ಹೊರಟು ಹೋದ್ರು. ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಈಗ ಈ ಆಟೋ ಡ್ರೈವರ್ ಸುಳ್ಳು ಹೇಳುತ್ತಿರುವುದನ್ನ ನೋಡಿದ ಪೌಲ್ಗೆ ತುಂಬಾನೇ ಕೋಪ ಬಂದು ಅವನಿಗೆ ಸರಿಯಾಗಿ ಹೊಡಿತಾನೆ. ನೀನು ಹೇಳ್ತಿರೋದು ಸುಳ್ಳು ಅಂತ ನಿನಗೂ ಗೊತ್ತು, ನನಗೂ ಕೂಡ ಗೊತ್ತು. ಆ ದಿನ ನಿಜವಾಗಿ ನಡೆದದ್ದೇನು ಅಂತ ಹೇಳಲಿಲ್ಲ ಅಂದ್ರೆ ನೀನೆ ಈ ಕೊಲೆಯನ್ನ ಮಾಡಿದ್ಯಾ ಅಂತ ಜೀವನ ಪೂರ್ತಿ ಜೈಲಿನಲ್ಲಿ ಇರೋ ಹಾಗೆ ಮಾಡಿಬಿಡ್ತೀನಿ. ಅಭಿಜಿತ್ ಆ ದಿನ ಪೆಟ್ರೋಲ್ ಬಂಕ್ ಗೆ ಹೋದಾಗ ನೀನು ಆಟೋದಲ್ಲಿ ಒಬ್ಬಳು ಮಹಿಳೆ ಕೂತಿರುವ ರೆಕಾರ್ಡ್ ನಮಗೆ ಸಿಕ್ಕಿದೆ, ಹೇಳು ಆಕೆ ಯಾರು ಅಂತ ಅವನಿಗೆ ಸರಿಯಾಗಿ ಹೊಡೆದು ಮತ್ತೆ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಸೆಲ್ವಂಗೆ ಬೇರೆ ದಾರಿ ಇಲ್ಲದೆ ನಡೆದ ನಿಜ ಘಟನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸರ್, ಆ ಲೇಡಿ ನ್ಯೂ ಇಯರ್ ಸೆಲೆಬ್ರೇಷನ್ ದಿನ ನನಗೆ ಪರಿಚಯ ಆದ್ಲು. ನಾನು ಚೆನ್ನೈಯಲ್ಲಿರುವ ಫೇಮಸ್ ಟೂರಿಸ್ಟ್ ಪ್ಲೇಸ್ ಗಳನ್ನೆಲ್ಲ ನೋಡ್ಬೇಕು ಅಂತ ಹೇಳಿದ್ರು. ಸರಿ ಅಂತ ನಾನು ಆಕೆ ಹೇಳಿದ ರೀತಿನೇ ಚೆನ್ನೈಯಲ್ಲಿರುವ ಫೇಮಸ್ ಟೂರಿಸ್ಟ್ ಪ್ಲೇಸ್ ಗಳನ್ನೆಲ್ಲ ತೋರಿಸಿ ಕೊನೆಗೆ ಒಂದು ಅಪಾರ್ಟ್ಮೆಂಟ್ ಬಳಿ ಡ್ರಾಪ್ ಮಾಡಿದೆ. ನಾನು ಕೇಳಿದ ದುಡ್ಡಿಗಿಂತ ಜಾಸ್ತಿನೇ ಕೊಟ್ಟು ನಾನು ಕರೆದಾಗೆಲ್ಲ ಈ ರೀತಿ ಬಂದ್ರೆ ನಿಮಗೆ ಸಾಕಷ್ಟು ಹಣವನ್ನ ಕೊಡ್ತೀನಿ ಅಂತ ಹೇಳಿದ್ಲು. ಹೀಗೆ ಹಲವು ಬಾರಿ ಆಕೆ ಕರೆದಾಗ್ಲೆಲ್ಲ ಹೋಗಿ ಆಕೆ ಹೇಳಿದ ಜಾಗಕ್ಕೆ ನಾನು ಡ್ರಾಪ್ ಮಾಡ್ತಿದ್ದೆ. ಹೀಗಿರುವಾಗ ಒಂದು ದಿನ ತನ್ನ ಬಳಿ ದುಡ್ಡಿಲ್ಲದ ಕಾರಣ ಒಂದು ಬಾರ್ ನಲ್ಲಿ ಕೆಲಸ ಮಾಡುತ್ತಿರುವ ಸತ್ಯ ಎಂಬ ಹುಡುಗನ ಬಳಿ ದುಡ್ಡನ್ನ ಈಸ್ಕೊ ಅಂತ ಅಡ್ರೆಸ್ ಕೊಟ್ಟಿದ್ಲು. ಅಭಿಜಿತ್ ಕೊಲೆಯಾದ ಆ ರಾತ್ರಿ ಅರ್ಜೆಂಟ್ ಆಗಿ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ಲು. ನಾನು ಆಕೆ ಹೇಳಿದ ಜಾಗಕ್ಕೆ ಹೋಗಿ ಪಿಕಪ್ ಮಾಡಿಕೊಂಡ ನಂತರ ಅಭಿಜಿತ್ ನ ಕಾರನ್ನ ಫಾಲೋ ಮಾಡೋದಕ್ಕೆ ಹೇಳಿದ್ಲು. ಹೀಗೆ ಸ್ವಲ್ಪ ಮುಂದೆ ಬಂದ ನಂತರ ನೋಡಿದ್ರೆ ಅಭಿಜಿತ್ ಕೈಯಲ್ಲಿ ಒಂದು ಪೆಟ್ರೋಲ್ ಕ್ಯಾನ್ ಅನ್ನ ಹಿಡಿದುಕೊಂಡು ನಮ್ಮ ಆಟೋವನ್ನ ಅಡ್ಡ ಹಾಕಿದ್ರು. ಮೊದಲಿಗೆ ನಾನು ಇಲ್ಲ ಪ್ಯಾಸೆಂಜರ್ ಇದ್ದಾರೆ ಅಂತ ಹೇಳ್ದೆ, ಆದ್ರೆ ಆ ಲೇಡಿನೇ ಇರ್ಲಿ ಪರವಾಗಿಲ್ಲ ಅಭಿಜಿತ್ ನನ್ನ ಆಟೋದಲ್ಲಿ ಹತ್ತಿಸಿಕೋ ಅಂತ ಹೇಳಿದ್ಲು. ಸ್ನೇಹಿತರೆ, ಇಲ್ಲಿ ಗೊತ್ತಾಗುವ ಒಂದು ಟ್ವಿಸ್ಟ್ ಏನಂದ್ರೆ ಅಭಿಜಿತ್ ಗೌರಿಗೆ ಹೇಳಿದ ರೀತಿನೇ ತನ್ನ ಕಾರ್ಗೆ ಫುಲ್ ಟ್ಯಾಂಕ್ ಅನ್ನ ಮಾಡಿಸಿರ್ತಾನೆ. ಆದ್ರೆ ಈ ಸೆಲ್ವಂನ ಆಟೋದಲ್ಲಿ ಕೂತಿದ್ದ ಆ ಮಹಿಳೆನೆ ಅಭಿಜಿತ್ ನ ಕಾರ್ ನಿಂದ ಆ ಪೆಟ್ರೋಲ್ ಲೀಕ್ ಆಗುವ ಹಾಗೆ ಮಾಡಿ ಅದನ್ನ ಖಾಲಿ ಮಾಡಿರ್ತಾಳೆ. ಅಭಿಜಿತ್ ಪೆಟ್ರೋಲ್ ಅನ್ನ ಪರ್ಚೇಸ್ ಮಾಡಿದ ನಂತರ ವಾಪಸ್ ತನ್ನ ಕಾರ್ನ ಬಳಿ ಬಿಡು ಅಂತ ಸೆಲ್ವಂಗೆ ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಸರಿ ಅಂತ ಸೆಲ್ವಂ ಅವರನ್ನ ಕರೆದುಕೊಂಡು ಕಾರ್ನ ಬಳಿ ಡ್ರಾಪ್ ಮಾಡೋಣ ಅಂತ ಹೋಗ್ತಿದ್ರೆ ಆ ಮಹಿಳೆ ಇದ್ದಕ್ಕಿದ್ದಂತೆ
ಎಂದಿನಂತೆ ಕೋಪಗೊಂಡು ಅಭಿಜಿತ್ನ ಮೇಲೆ ತನ್ನ ಬಳಿ ಇದ್ದ ಚಾಕುವಿನಿಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದನ್ನ ನೋಡಿ ಒಂದೇ ಸಾರಿ ಬೆಚ್ಚಿ ಬಿದ್ದ ಸೆಲ್ವಂ ಆಟೋಗೆ ಸಡನ್ ಆಗಿ ಬ್ರೇಕ್ ಹಾಕಿದ ಕಾರಣ ಅಭಿಜಿತ್ ಕೆಳಗಡೆ ಬಿದ್ದು ಬಿಡ್ತಾನೆ. ತಕ್ಷಣವೇ ಆ ಲೇಡಿ ಆಟೋದಿಂದ ಕೆಳಗಡೆ ಇಳಿದು ಅಭಿಜಿತ್ನ ಮೇಲೆ ಅಟ್ಯಾಕ್ ಮಾಡೋದನ್ನ ಕಂಟಿನ್ಯೂ ಮಾಡಿದ್ಲು. ಸರ್, ಅದನ್ನೆಲ್ಲ ನೋಡಿದ ನನಗೆ ತುಂಬಾನೇ ಭಯ ಆಯ್ತು. ಒಂದು ವೇಳೆ ಆಕೆ ನನ್ನನ್ನ ಕೂಡ ಸಾಯಿಸಿ ಬಿಟ್ರೆ ಏನ್ ಮಾಡೋದು ಅಂತ ಹೆದರಿಕೊಂಡು ತಕ್ಷಣ ನಾನು ನನ್ನ ಆಟೋವನ್ನ ತೆಗೆದುಕೊಂಡು ಅಲ್ಲಿಂದ ಬಂದುಬಿಟ್ಟೆ. ಸರ್, ಅದಾದ ನಂತರ ನಾನು ಆ ಮಹಿಳೆಯನ್ನ ಇದುವರೆಗೂ ವಾಪಸ್ ನೋಡ್ಲೇ ಇಲ್ಲ. ಇಷ್ಟೇ ಸರ್ ನನ್ಗೆ ಗೊತ್ತಿರೋದು. ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಅಳ್ತಾ ಹೇಳ್ತಾನೆ. ಈಗ ಆಫೀಸರ್ ಪೌಲ್ ಸೆಲ್ವಂ ಹೇಳಿದ ಆ ಮಹಿಳೆಯ ಗುರುತುಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಸ್ಕೆಚ್ ಅನ್ನ ರೆಡಿ ಮಾಡಿಸ್ತಾನೆ. ಮರುದಿನ ಬೆಳಿಗ್ಗೆ ಪೊಲೀಸರು ಸೆಲ್ವಂನನ್ನ ಕರೆದುಕೊಂಡು ಹೋಗಿ ಆತ ಆಟೋದಲ್ಲಿ ಆ ಮಹಿಳೆಯನ್ನ ಡ್ರಾಪ್ ಮಾಡುತ್ತಿದ್ದ ಜಾಗದ ಬಗ್ಗೆ ವಿಚಾರಿಸಿದಾಗ ಶಾಕಿಂಗ್ಲಿ ಅದೊಂದು ಅಪಾರ್ಟ್ಮೆಂಟ್ ಆಗಿರೋದೇ ಇಲ್ಲ, ಅದೊಂದು ರೆಡ್ ಲೈಟ್ ಏರಿಯಾ ಆಗಿರುತ್ತೆ. ನಂತರ ತಾವು ತಂದಿದ್ದ ಆ ಡ್ರಾಯಿಂಗ್ ಅನ್ನ ತೋರಿಸಿ ಈ ಮಹಿಳೆಯನ್ನ ಇಲ್ಲೆಲ್ಲಾದ್ರೂ ನೋಡಿದೀರಾ ಅಂತ ಕೇಳಿದಾಗ ಅಲ್ಲಿದ್ದ ಎಲ್ಲಾ ಮಹಿಳೆಯರು ಕೂಡ ಈಕೆ ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ, ನಾವು ಇದುವರೆಗೂ ಆಕೆಯನ್ನ ಇಲ್ಲಿ ನೋಡೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಅವರ ಮಾತುಗಳನ್ನ ಕೇಳಿದ ಸೆಲ್ವಂಗೆ ಹಾಗೂ ಪೊಲೀಸರಿಗೆ ತುಂಬಾನೇ ಶಾಕ್ ಆಗುತ್ತೆ. ಈಗ ಆಫೀಸರ್ ಪೌಲ್ ಸೆಲ್ವಂ ಹೇಳಿದ ಆ ಮಹಿಳೆಗೆ ಪರಿಚಯ ಇದ್ದಾನೆ ಅಂತ ಆಕೆ ಹೇಳಿದ್ದ ಸತ್ಯ ಎಂಬ ಹುಡುಗನನ್ನ ಹುಡುಕಿಕೊಂಡು ಹೋಗ್ತಾನೆ. ಆಗ ಸತ್ಯ ಹೇಳೋದೇನಂದ್ರೆ, ಸರ್, ಆ ಮಹಿಳೆಗೆ ಮದುವೆ ಆಗೋದಕ್ಕೂ ಮುಂಚೆ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದಳು. ಮದುವೆ ಆದ ನಂತರ ಆಕೆ ನನ್ನ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ಅಂತ ಹೇಳ್ತಾನೆ. ಈಗ ಆಫೀಸರ್ ಪೌಲ್ ಸೆಲ್ವಂ ಹೇಳಿದ ಆ ಮಹಿಳೆಯ ಫೋನ್ ನಂಬರ್ ನ ಹಿಸ್ಟರಿಯನ್ನ ಚೆಕ್ ಮಾಡಿದಾಗ ಶಾಕಿಂಗ್ಲಿ ಆ ಮಹಿಳೆ ಕಳೆದ 6 ತಿಂಗಳುಗಳಿಂದ ಪದೇ ಪದೇ ಕೊಲೆಯಾಗಿರುವ ಅಭಿಜಿತ್ಗೆ ಹಾಗೂ ಆಟೋ ಡ್ರೈವರ್ ಸೆಲ್ವಂಗೆ ಮಾತ್ರನೇ ಕಾಲ್ ಮಾಡಿರ್ತಾಳೆ. ಇದನ್ನೆಲ್ಲ ಗಮನಿಸಿದ ಆಫೀಸರ್ ಪೌಲ್ ಹೇಳೋದೇನಂದ್ರೆ, ನೋಡು ನವೀನ್, ಇದನ್ನೆಲ್ಲ ನಮಗೆ ನಂಬೋದಕ್ಕೆ ಕಷ್ಟ ಆಗ್ಬಹುದು, ಆದ್ರೆ ನನ್ನ ಪ್ರಕಾರ ನಿಮ್ಮ ಭಾವ ಆ ಮಹಿಳೆ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ದ ಅನ್ಸುತ್ತೆ, ಅಥವಾ ಆಕೆಗೆ ಆತ ಕಸ್ಟಮರ್ ಆಗಿದ್ದ ಅಂತ ಅನ್ಸುತ್ತೆ. ಬಹುಶಃ ಅವರಿಬ್ಬರ ಮಧ್ಯ ಯಾವುದೋ ಕಾರಣಕ್ಕೆ ಜಗಳ ಉಂಟಾಗಿ ಆ ಮಹಿಳೆ ಕೋಪದಲ್ಲಿ ಅವನನ್ನ ಕೊಲೆ ಮಾಡಿರಬಹುದು ಅಂತ ಹೇಳ್ತಾನೆ. ಆಫೀಸರ್ ಪೌಲ್ ಎಷ್ಟೇ ಹೇಳಿದರೂ ಕೂಡ ನವೀನ್ಗೆ ಮಾತ್ರ ತನ್ನ ಭಾವ ಆ ರೀತಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಬಿಕೆ ಇರುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಗೌರಿ ಶಾಪಿಂಗ್ ಅಂತ ಹೋದಾಗ ಸತ್ಯ ಅವಳನ್ನೇ ಫಾಲೋ ಮಾಡ್ತಿರೋದನ್ನ ನವೀನ್ ನೋಡ್ತಾನೆ. ಈತ ತನ್ನ ಅಕ್ಕನನ್ನ ಯಾಕೆ ಫಾಲೋ ಮಾಡ್ತಿದ್ದಾನೆ ಅಂತ ಅನುಮಾನ ಬಂದು ಆ ದಿನ ಪೂರ್ತಿ ಆತ ಎಲ್ಲೆಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅಂತ ಅಬ್ಸರ್ವ್ ಮಾಡ್ತಾನೆ. ಆ ಸತ್ಯ ಗೌರಿಯನ್ನ ಫಾಲೋ ಮಾಡಿದ ನಂತರ ಎಂದಿನಂತೆ ತನ್ನ ಕೆಲಸಕ್ಕೆ ಅಂದ್ರೆ ಬಾರ್ಗೆ ಹೋಗಿ ತನ್ನ ಕೆಲಸವನ್ನ ಮುಗಿಸಿಕೊಂಡು ರಾತ್ರಿ ಮನೆಗೆ ಹೋಗ್ತಾನೆ. ನವೀನ್ ಕೂಡ ಸತ್ಯನನ್ನ ಫಾಲೋ ಮಾಡ್ತಾ ಅವನ ಮನೆಯವರೆಗೂ ಬರ್ತಾನೆ. ಆತ ತನ್ನ ಮನೆಯ ಒಳಗಡೆ ಹೋಗುತ್ತಿದ್ದಂತೆ ನವೀನ್ ಆಫೀಸರ್ ಪೌಲ್ಗೆ ಕಾಲ್ ಮಾಡಿ, ಸರ್, ಈ ಸತ್ಯ ಬೆಳಿಗ್ಗೆ ನನ್ನ ಅಕ್ಕನನ್ನ ಫಾಲೋ ಮಾಡ್ತಾ ಇದ್ದಿದ್ದನ್ನ ನಾನು ನೋಡಿದೆ. ಸರ್, ಈ ಸತ್ಯನ ಜೊತೆ ಬೇರೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತಿದೆ. ಈತ ನನ್ನ ಅಕ್ಕ ಗೌರಿಯನ್ನ ಕೂಡ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಅದೇ ಕಾರಣಕ್ಕೆ ನಾನು ಬೆಳಗಿನಿಂದ ಅವನನ್ನೇ ಫಾಲೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ತಕ್ಷಣ ಇಲ್ಲಿಗೆ ಬನ್ನಿ ಅಂತ ಲೊಕೇಶನ್ ಅನ್ನ ಕಳುಹಿಸುತ್ತಾನೆ. ಹೀಗೆ ನವೀನ್ ಸತ್ಯ ಮನೆಯ ಒಳಗಡೆ ಏನ್ ಮಾಡ್ತಿರ್ಬೋದು ಅಂತ ಅಬ್ಸರ್ವ್ ಮಾಡುತ್ತಿರುವಾಗ ಆ ಮನೆಯಿಂದ ಒಬ್ಬಳು ಮಹಿಳೆ ಹೊರಗಡೆ ಬಂದು ಡೋರ್ ಅನ್ನ ಲಾಕ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಅವನ ಮನೆಯಿಂದ ಹೊರಗಡೆ ಬಂದ ಈ ಮಹಿಳೆ ಯಾರಾಗಿರಬಹುದು ಅಂತ ಅನುಮಾನ ಬಂದು ಆಕೆಯನ್ನ ಫಾಲೋ ಮಾಡ್ತಾ ಹೋಗ್ತಾನೆ. ಆ ಮಹಿಳೆಗೆ ಈ ನವೀನ್ ತನ್ನನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಅವನ ಕಣ್ ತಪ್ಪಿಸಿ ಅವನ ಹಿಂದೆಯಿಂದ ಬಂದು ಅವನ ತಲೆಗೆ ರಾಡ್ ನಿಂದ ಹೊಡೆದು ಬಿಡ್ತಾಳೆ. ತನ್ನ ತಲೆಗೆ ತೀವ್ರವಾದ ಗಾಯವಾದ ಕಾರಣ ನವೀನ್ ಪ್ರಜ್ಞೆ ತಪ್ಪಿ ಅಲ್ಲೇ ಕೆಳಗಡೆ ಬಿದ್ದು ಬಿಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನ್ ನಲ್ಲಿ ನೋಡಿದ್ರೆ ಶಾಕಿಂಗ್ಲಿ ನವೀನ್ ತಲೆಗೆ ಹೊಡೆದಿದ್ದ ಆ ಮಹಿಳೆ ಗೌರಿ ಹಾಗೂ ಆಕೆಯ ಸ್ನೇಹಿತೆ ಮನೆ ಒಳಗಡೆ ಇದ್ದಾಗ ಅವಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಮತ್ತೊಂದು ಕಡೆ ನವೀನ್ಗೆ ಪ್ರಜ್ಞೆ ಬಂದ ತಕ್ಷಣ ಖಂಡಿತವಾಗಿಯೂ ಆ ಮಹಿಳೆ ತನ್ನ ಅಕ್ಕನಿಗೆ ಏನೋ ಮಾಡಿರ್ತಾಳೆ ಅಂತ ಗಾಬರಿಯಲ್ಲಿ ಓಡಿ ಬರ್ತಾನೆ. ತನ್ನ ಅಕ್ಕ ವಾಸ ಮಾಡ್ತಿದ್ದ ಅಪಾರ್ಟ್ಮೆಂಟ್ ಗೆ ಓಡಿ ಬಂದು ಫ್ಲಾಟ್ ನ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಬಂದು ನೋಡಿದ್ರೆ ಗೌರಿಯ ಸ್ನೇಹಿತೆಗೆ ತುಂಬಾನೇ ಗಾಯವಾಗಿ ಮೂರ್ಛೆ ಹೋಗಿ ಬಿದ್ದಿರುತ್ತಾಳೆ. ಆಕೆಯನ್ನ ಎಬ್ಬಿಸಿ ಅಕ್ಕ ಎಲ್ಲಿ ಏನಾಯ್ತು ಅಂತ ವಿಚಾರಿಸುತ್ತಾನೆ. ಅದಕ್ಕೆ ಆ ಹುಡುಗಿ ಯಾರೋ ಒಬ್ಬಳು ಮಹಿಳೆ ಇಲ್ಲಿಗೆ ಬಂದು ನನಗೆ ಸರಿಯಾಗಿ ಹೊಡೆದು ನಿಮ್ಮ ಅಕ್ಕನನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗಿಬಿಟ್ಟಳು ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಆಫೀಸರ್ ಪೌಲ್ ನವೀನ್ ಸೆಂಡ್ ಮಾಡಿದ್ದ ಆ ಲೊಕೇಶನ್ ಗೆ ಹೋಗಿ ಆ ಏರಿಯಾದ ಎಲ್ಲ ಸಿಸಿಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ನವೀನ್ ಹೇಳಿದ್ದ ಆ ಮಹಿಳೆಯ ಫುಟೇಜ್ ಸಿಗುತ್ತೆ. ತಕ್ಷಣವೇ ಸತ್ಯ ಜೊತೆ ಬಾರ್ ನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ಆ ಮಹಿಳೆಯ ಫುಟೇಜ್ ಅನ್ನ ತೋರಿಸಿ ಆಕೆ ಬಗ್ಗೆ ವಿಚಾರಿಸುತ್ತಾನೆ. ಆ ಫೋಟೋ ನೋಡಿದ ಆ ಹುಡುಗ, ಸರ್, ಈಕೆ ಹೆಸರು ಮಲ್ಲಿಕಾ, ಈಕೆ ಒಬ್ಬಳು ಪ್ರಾಸ್ಟಿಟ್ಯೂಟ್, ಈಕೆ ಯಾವಾಗಲೂ ಸತ್ಯ ಜೊತೆನೆ ಇರ್ತಾಳೆ ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ಆಫೀಸರ್ ಪೌಲ್ ಮಲ್ಲಿಕಾಳನ್ನ ಹುಡುಕಿ ಆಕೆಯನ್ನ ಸ್ಟೇಷನ್ ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ವಿಚಾರಿಸುವುದಕ್ಕೆ ಶುರು ಮಾಡ್ತಾನೆ. ಹೇಳು, ಗೌರಿಯ ಗಂಡನನ್ನ ಯಾಕೆ ಕೊಲೆ ಮಾಡ್ದೆ, ಗೌರಿಯನ್ನ ಯಾಕೆ ಕಿಡ್ನಾಪ್ ಮಾಡ್ದೆ, ಆಕೆ ಈಗ ಎಲ್ಲಿದ್ದಾಳೆ, ನಿನಗೂ ಆ ಸತ್ಯಗೂ ಏನ್ ಸಂಬಂಧ ಅಂತ ಎಷ್ಟೇ ವಿಚಾರಿಸಿದ್ರು ಕೂಡ ಆಕೆ ಮಾತ್ರ ನನಗೇನು ಗೊತ್ತೇ ಇಲ್ಲ ಅಂತ ಹೇಳುತ್ತಿರುತ್ತಾಳೆ. ಮತ್ತೊಂದು ಕಡೆ ಆಕೆಯನ್ನ ಹಿಡಿದಿದ್ದಾರೆ ಅಂತ ಗೊತ್ತಾದ ತಕ್ಷಣ ನವೀನ್ ಪೊಲೀಸ್ ಸ್ಟೇಷನ್ ಗೆ ಓಡಿ ಬರ್ತಾನೆ. ಆ ಮಲ್ಲಿಕಾಳನ್ನ ನೋಡಿದ ನವೀನ್, ಸರ್, ನನ್ನ ಅಕ್ಕನನ್ನ ಕಿಡ್ನಾಪ್ ಮಾಡಿದ್ದು ಈಕೆ ಅಲ್ಲ, ಆಕೆ
ಆಕೆ ಬೇರೊಬ್ಬ ಮಹಿಳೆ. ಅದಕ್ಕೆ ಆಫೀಸರ್ ಪೌಲ್ ಆಕೆ ನಿನ್ನ ಅಕ್ಕನನ್ನ ಕಿಡ್ನಾಪ್ ಮಾಡಿಕೊಂಡು ಹೋಗುವಾಗ ಕತ್ತಲೆ ಆಗಿದ್ದ ಕಾರಣ ನೀನು ಆಕೆ ಮುಖವನ್ನ ಸರಿಯಾಗಿ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ನೀನು ಸುಖ ಸುಮ್ಮನೆ ಈ ಇನ್ವೆಸ್ಟಿಗೇಷನ್ ನಲ್ಲಿ ಮೂಗು ತೋರಿಸಬೇಡ ಅಂತ ಅವನಿಗೆ ಸರಿಯಾಗಿ ಬೈದು ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಈಗ ನವೀನ್ ತನ್ನ ಅಕ್ಕನನ್ನ ಈಗ ಕಿಡ್ನಾಪ್ ಮಾಡಿರುವ ಆ ಮಹಿಳೆ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ವಾಪಸ್ ಸತ್ಯನ ಮನೆಗೆ ಬರ್ತಾನೆ. ಮತ್ತೊಂದು ಕಡೆ ಆಟೋ ಡ್ರೈವರ್ ಸೆಲ್ವಂ ಹೇಳಿದ ಗುರುತುಗಳನ್ನ ಹಿಡಿದು ಬಿಡಿಸಿದ್ದ ಡ್ರಾಯಿಂಗ್ ಅನ್ನ ಆಫೀಸರ್ ಪೌಲ್ ಪೇಪರ್ ನಲ್ಲಿ ಹಾಕಿಸಿರೋದನ್ನ ನೋಡಿದ ಒಬ್ಬಳು ಡಾಕ್ಟರ್ ಅವನಿಗೆ ಕಾಲ್ ಮಾಡ್ತಾಳೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ರಿವೀಲ್ ಆಗುವ ಒಂದು ಸಖತ್ ಟ್ವಿಸ್ಟ್ ಏನಂದ್ರೆ ಆಫೀಸರ್ ಪೌಲ್ ಹಾಗೂ ನವೀನ್ ಹುಡುಕುತ್ತಿರುವ ಆ ಮಹಿಳೆ ಹಾಗೂ ಸತ್ಯ ಬೇರೆ ಬೇರೆ ಅಲ್ಲ, ಅವರಿಬ್ಬರು ಒಬ್ಬರೇನೆ. ಅವಳ ಹೆಸರು ರಜನಿ ಅಂತ. ಅಂದ್ರೆ ರಜನಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಜೆಂಡರ್ ಡಿಸ್ಫೋರಿಯಾ ಡಿಸಾರ್ಡರ್ ಇದೆ. ಅಂದರೆ ಒಬ್ಬ ಹುಡುಗ ಶಾರೀರಿಕವಾಗಿ ನೋಡೋದಕ್ಕೆ ಹುಡುಗನ ರೀತಿ ಕಂಡರೂ ಕೂಡ ಆತನ ನಡವಳಿಕೆ, ಭಾವನೆ ಹಾಗೂ ವ್ಯಕ್ತಿತ್ವ ಎಲ್ಲ ಕೂಡ ಒಬ್ಬಳು ಹುಡುಗಿಯ ರೀತಿನೇ ಇರುತ್ತೆ. ಈ ರೀತಿ ಪ್ರಾಬ್ಲಮ್ ಇದ್ದ ರಜನಿಯನ್ನ ಮಲ್ಲಿಕಾ ನನ್ನ ಬಳಿ ಕರೆದುಕೊಂಡು ಬಂದಿದ್ದಳು. ರಜನಿಯ ಪ್ರಾಬ್ಲಮ್ ಅನ್ನ ಅರ್ಥ ಮಾಡಿಕೊಂಡ ನಾನು ಆಕೆಯನ್ನ ಹುಡುಗನಿಂದ ಆಪರೇಷನ್ ಮಾಡಿ ಹುಡುಗಿಯ ರೀತಿ ಮಾಡಿದ್ದೀನಿ. ಈ ವಿಷಯ ಕೇಳಿ ಒಂದೇ ಸರಿ ಶಾಕ್ ಆದ ಆಫೀಸರ್ ಪೌಲ್ ತಕ್ಷಣವೇ ನವೀನ್ಗೆ ಕಾಲ್ ಮಾಡಿ ಎಲ್ಲ ವಿಷಯವನ್ನ ಹೇಳ್ತಾನೆ. ಮತ್ತೊಂದು ಕಡೆ ಸತ್ಯ ಮನೆಗೆ ಹೋಗಿ ಆ ಮಹಿಳೆಯ ಬಗ್ಗೆ ಏನಾದ್ರೂ ಕ್ಲೂ ಸಿಗಬಹುದು ಅಂತ ಹುಡುಕುತ್ತಿದ್ದಾಗ ನವೀನ್ಗೂ ಕೂಡ ಈ ವಿಷಯ ಗೊತ್ತಾಗಿರುತ್ತೆ. ಸರ್, ಆ ರಜನಿ ಅಭಿಜಿತ್ ನನ್ನ ಯಾಕೆ ಕೊಲೆ ಮಾಡಿದ್ಲು ಅಂತ ಗೊತ್ತಾಗಬೇಕು ಅಂದ್ರೆ ಆಕೆ ಹಿಸ್ಟರಿ ಬಗ್ಗೆ ತಿಳ್ಕೋಬೇಕು. ಆಕೆಯ ಊರಿಗೆ ಹೋಗಿ ಏನು ನಡೆದಿದೆ ಅಂತ ನಾನು ತಿಳಿದುಕೊಳ್ತೀನಿ ಅಂತ ಹೊರಡ್ತಾನೆ. ಹೀಗೆ ಚೆನ್ನೈಯಿಂದ ತುಂಬಾನೇ ದೂರದಲ್ಲಿದ್ದ ರಜನಿ ಬೆಳೆದಿದ್ದ ಆ ಸಣ್ಣ ಕುಗ್ರಾಮಕ್ಕೆ ಹೋಗ್ತಾನೆ. ರಜನಿಯನ್ನ ಹಾಗೂ ಆಕೆ ಅಣ್ಣನನ್ನ ಚಿಕ್ಕ ವಯಸ್ಸಿನಿಂದ ಸಾಕಿದ್ದ ಥಿಯೇಟರ್ ಓನರ್ ನ ಬಳಿ ಬರ್ತಾನೆ. ಇಲ್ಲಿಗೆ ಸಿನ್ ಕಟ್ ಹಾಕಿ ಚಿತ್ರದ ಕತೆ ಈಗ ಒಂದು ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಸ್ನೇಹಿತರೆ, ಅಸಲಿಗೆ ಈ ರಜನಿಗೆ ಸತ್ಯ ಎಂಬ ಒಬ್ಬ ಒಡ ಹುಟ್ಟಿದ ಅಣ್ಣ ಇರ್ತಾನೆ. ಇವರಿಬ್ಬರ ಅಪ್ಪ ಅಮ್ಮ ಒಂದು ದಿನ ಮದುವೆಗೆ ಅಂತ ಹೋಗಿದ್ದಾಗ ಒಂದು ಭೀಕರವಾದ ಆಕ್ಸಿಡೆಂಟ್ ಆಗಿ ತೀರಿ ಹೋಗಿರ್ತಾರೆ. ಅಂದಿನಿಂದ ಸತ್ಯನೇ ರಜನಿಯನ್ನ ಅಪ್ಪ ಅಮ್ಮನ ರೀತಿ ನೋಡಿಕೊಳ್ತಿರ್ತಾನೆ. ಸತ್ಯ ತಮ್ಮ ಜೀವನವನ್ನ ನಡೆಸೋದಕ್ಕೆ ಅಂತ ಒಂದು ಗ್ಯಾರೇಜ್ ನಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿರ್ತಾನೆ. ಈ ಸತ್ಯ ಹಾಗೂ ರಜನಿ ಇಬ್ಬರಿಗೂ ಕೂಡ ರಜನಿಕಾಂತ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ರಜನಿಕಾಂತ್ ಅವರ ಯಾವುದೇ ಚಿತ್ರ ಬಿಡುಗಡೆಯಾದರೂ ಕೂಡ ಊರಿನಲ್ಲಿರುವ ಆ ಥಿಯೇಟರ್ ಗೆ ಬಂದು ಫಸ್ಟ್ ಶೋ ನೋಡ್ತಿರ್ತಾರೆ. ಹೀಗೆ ದಿನಗಳು ಕಳೆದಂತೆ ಸತ್ಯಕ್ಕೆ ತನ್ನ ತಮ್ಮ ಹುಡುಗಿಯ ರೀತಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ತನ್ನ ತಮ್ಮನ ಖುಷಿಗಾಗಿ ಆತ ಹೇಗೆ ಇಷ್ಟಪಡ್ತಾನೋ ಹಾಗೆ ಇರೋದಕ್ಕೆ ಬಿಡ್ತಾನೆ. ಹೀಗಿರುವಾಗ ಒಂದು ದಿನ ರಾತ್ರಿ ಸತ್ಯ ಕೆಲಸ ಮಾಡುತ್ತಿದ್ದ ಗ್ಯಾರೇಜ್ ನ ಓನರ್ ಅವನಿಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಗ್ಯಾರೇಜ್ ಗೆ ಬಾ, ಒಂದು ಕಾರನ್ನ ರೆಡಿ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಮಧ್ಯರಾತ್ರಿ ನನಗೊಬ್ಬಳಿಗೆ ಇರೋದಕ್ಕೆ ಭಯವಾಗುತ್ತೆ ಅಂತ ರಜನಿ ಹೇಳಿದ ಕಾರಣ ಆಕೆಯನ್ನ ಕೂಡ ಸತ್ಯ ತನ್ನ ಜೊತೆ ಕರೆದುಕೊಂಡು ಗ್ಯಾರೇಜ್ಗೆ ಬರ್ತಾನೆ. ಸ್ನೇಹಿತರೆ, ಇಲ್ಲಿ ಸತ್ಯ ರಿಪೇರಿ ಮಾಡೋದಕ್ಕೆ ಅಂತ ಬಂದಿರುವ ಆ ಕಾರು ಬೇರೆ ಯಾರತ್ತೂ ಅಲ್ಲ. ಹಲವು ವರ್ಷಗಳ ಹಿಂದೆ ಅಭಿಜಿತ್ ಗೌರಿಯನ್ನ ಕರೆದುಕೊಂಡು ಟ್ರಿಪ್ಗೆ ಅಂತ ಹೋಗಿದ್ದಾಗ ಕಾರ್ ರಿಪೇರಿಯಾಗಿರುತ್ತೆ. ಹೀಗೆ ಸತ್ಯ ಕಾರನ್ನ ರಿಪೇರಿ ಮಾಡ್ತಿದ್ರೆ ಗೌರಿ ನಿದ್ದೆ ಬಂದು ಕಾರ್ನಲ್ಲಿ ನಿದ್ದೆ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ರಜನಿ ಗೌರಿಯನ್ನ ನೋಡಿ ಈಕೆ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದಾಳೆ, ನಾನು ಕೂಡ ಈಕೆ ರೀತಿನೇ ಇರ್ಬೇಕಾಗಿತ್ತು ಅಂತ ಹತ್ತಿರ ಹೋಗಿ ನೋಡುತ್ತಿರುವಾಗ ರಜನಿಯನ್ನ ನೋಡಿ ಒಂದೇ ಸಾರಿ ಬೆಚ್ಚಿ ಬಿದ್ದ ಗೌರಿ ಹೀಗೆ ನೋಡೋದಕ್ಕೆ ಹುಡುಗಿಯ ರೀತಿ ಇರುವ ಹುಡುಗ ಅಂತ ಗೊತ್ತಾಗಿ ಆತ ತನ್ನ ಜೊತೆ ಮಿಸ್ಬಿಹೇವ್ ಮಾಡುತ್ತಿದ್ದಾನೆ ಅಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅಭಿಜಿತ್ಗೆ ಕಂಪ್ಲೇಂಟ್ ಮಾಡಿಬಿಡ್ತಾಳೆ. ಈಗ ಈ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಂದಾಗಿ ಸತ್ಯ ಹಾಗೂ ಅಭಿಜಿತ್ ನ ಮಧ್ಯ ಜಗಳ ಶುರುವಾಗುತ್ತೆ. ಇಬ್ಬರು ಪರಸ್ಪರ ಹೊಡೆದಾಡಿಕೊಳ್ತಿರುವಾಗ ಅಭಿಜಿತ್ ಸತ್ಯನನ್ನ ಹಿಂದಕ್ಕೆ ನೂಕಿದ ಕಾರಣ ಆತ ರಸ್ತೆಯಲ್ಲಿ ಬರುತ್ತಿದ್ದ ಲಾರಿಯ ಕೆಳಗಡೆ ಬಿದ್ದು ಸತ್ತು ಹೋಗ್ತಾನೆ. ಈ ವಿಷಯ ಗೊತ್ತಾಗುತ್ತಿದ್ದಂತೆ ಸ್ಪಾಟ್ಗೆ ಬಂದ ಪೊಲೀಸರು ರಜನಿ, ಗೌರಿ ಹಾಗೂ ಅಭಿಜಿತ್ ನನ್ನ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲೂ ಕೂಡ ಈ ಅಭಿಜಿತ್ ತನ್ನ ಅಣ್ಣನನ್ನ ಕೊಲೆ ಮಾಡಿದ್ದು ಅಂತ ಹೇಳ್ತಾ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಹೋದಾಗ ಪೊಲೀಸರು ಅಡ್ಡ ಬಂದಾಗ ಅವರ ಮೇಲೂ ಕೂಡ ರಜನಿ ಕೈ ಮಾಡಿಬಿಡ್ತಾಳೆ. ಪೊಲೀಸರ ಮೇಲೇನೆ ಈ ರಜನಿ ಕೈ ಮಾಡಿದ್ಲು ಅಂತ ಅವಳನ್ನ ಸೆಲ್ಗೆ ಹಾಕಿ ಸರಿಯಾಗಿ ಹೊಡೆದು ಬಿಡ್ತಾರೆ. ನಂತರ ಅದೇ ದಿನ ರಾತ್ರಿ ಕುಡಿದು ಮತ್ತಿನಲ್ಲಿದ್ದ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಕೆಯ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾನೆ. ತನ್ನ ಅಣ್ಣನನ್ನ ಕೊಲೆ ಮಾಡಿದ್ರು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವರು ಕೂಡ ತನ್ನ ಮೇಲೇನೆ ದೌರ್ಜನ್ಯ ಮಾಡಿಬಿಟ್ರಲ್ಲ ಅಂತ ರಜನಿಗೆ ತುಂಬಾನೇ ದುಃಖ ಆಗುತ್ತೆ. ಅದೇ ಊರಿನಲ್ಲಿದ್ರೆ ಸತ್ಯನ ನೆನಪು ತನ್ನನ್ನ ಕಾಡುತ್ತೆ ಅಂತ ನಿರ್ಧಾರ ಮಾಡಿ ಆ ಊರನ್ನ ಬಿಟ್ಟು ಚೆನ್ನೈಗೆ ಬಂದು ಬಿಡ್ತಾಳೆ. ಹೀಗೆ ಚೆನ್ನೈಯಲ್ಲಿ ಕೆಲಸ ಹುಡುಕುತ್ತಾ ಅಲೆದಾಡುತ್ತಿರುವಾಗಲೇ ಅಭಿಜಿತ್ ಹಾಗೂ ಗೌರಿ ತುಂಬಾನೇ ಸಂತೋಷದಿಂದ ಒಟ್ಟಿಗೆ ಓಡಾಡುತ್ತಿರೋದನ್ನ ನೋಡಿರುತ್ತಾಳೆ. ಈಗ ತನ್ನ ಅಣ್ಣನ ಸಾವಿಗೆ ಕಾರಣರಾದ ಇವರಿಬ್ಬರ ಮೇಲೆ ಹೇಗಾದ್ರೂ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿ ಮಲ್ಲಿಕಾಳ ಸಹಾಯವನ್ನ ಪಡೆದುಕೊಂಡು ಮೊದಲಿಗೆ ಅಭಿಜಿತ್ ನನ್ನ ಪ್ಲಾನ್ ನ ಪ್ರಕಾರ ಕೊಲೆ ಮಾಡಿ ನಂತರ ಅವನ ಹೆಂಡತಿ ಗೌರಿಯನ್ನ ಕೂಡ ಈಗ ಕಿಡ್ನಾಪ್ ಮಾಡಿ ಇಟ್ಟಿರ್ತಾಳೆ. ಆ ಮೂಲಕ ತನ್ನ ಅಕ್ಕ ಗೌರಿಯನ್ನ ಕಾಪಾಡೋದಕ್ಕೆ ಅಂತ ಬರುವ ನವೀನ್ ಅನ್ನ ಕೂಡ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿರ್ತಾಳೆ.
ಈಗ ಪ್ರೆಸೆಂಟ್ ನಲ್ಲಿ ನವೀನ್ಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಅದೇನಂದ್ರೆ ಅದೇ ದಿನ ರಜನಿಕಾಂತ್ ಅವರ ನಟನೆಯ ಒಂದು ಹೊಸ ಚಿತ್ರ ಬಿಡುಗಡೆ ಆಗ್ತಿರುತ್ತೆ. ರಜನಿ ಖಂಡಿತವಾಗಿಯೂ ಆ ಮೂವಿಯನ್ನ ನೋಡೋದಕ್ಕೆ ಅಂತ ಆ ಥಿಯೇಟರ್ಗೆ ಬಂದೇ ಬರ್ತಾಳೆ ಅಂತ ಗೆಸ್ ಮಾಡಿ ಕಾಯುತ್ತಾ ನಿಂತಿರ್ತಾನೆ. ನವೀನ್ ಎಕ್ಸ್ಪೆಕ್ಟ್ ಮಾಡಿದಂತೆ ರಜನಿ ಆ ಮೂವಿ ನೋಡೋದಕ್ಕೆ ಅಂತ ಬಂದು ಮೂವಿಯನ್ನ ನೋಡಿ ಅಲ್ಲಿಂದ ಹೊರಡ್ತಾಳೆ. ನವೀನ್ ಕೂಡ ಆಕೆಯನ್ನ ಫಾಲೋ ಮಾಡುತ್ತಾ ಹೋಗ್ತಾನೆ. ಹೇಗೆ ರಜನಿಯನ್ನ ಫಾಲೋ ಮಾಡುತ್ತಾ ಹೋದ ನವೀನ್ಗೆ ತನ್ನ ಅಕ್ಕನನ್ನ ಎಲ್ಲಿ ಕಿಡ್ನಾಪ್ ಮಾಡಿ ಇಟ್ಟಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ರಜನಿಗೆ ನವೀನ್ ತನ್ನನ್ನ ಫಾಲೋ ಮಾಡಿಕೊಂಡು ಬಂದಿದ್ದಾನೆ ಅಂತ ಗೊತ್ತಾಗಿ ಹಿಂದಿನಿಂದ ಬಂದು ಅವನ ತಲೆಗೆ ಜೋರಾಗಿ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿಬಿಡ್ತಾಳೆ. ನಂತರ ನವೀನ್ ಹಾಗೂ ಗೌರಿಯನ್ನ ಜೀವಂತವಾಗಿ ಹೂತು ಹಾಕಬೇಕು ಅಂತ ಗುಂಡಿಯನ್ನ ತೋಡುತ್ತಿರುವಾಗಲೇ ಆಫೀಸರ್ ಪೌಲ್ ರಜನಿಯ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡಿ ಅಲ್ಲಿಗೆ ಬಂದು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ರಜನಿ ಪೊಲೀಸರಿಗೂ ಕೂಡ ಸರಿಯಾಗಿ ಹೊಡೆದು ಬಿಡ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ನವೀನ್ಗೆ ಪ್ರಜ್ಞೆ ಬಂದು ರಜನಿಗೆ ಸರಿಯಾಗಿ ಹೊಡೆದು ಆಕೆಯನ್ನ ಇನ್ನೇನು ಕೊಲೆ ಮಾಡಬೇಕು ಅಂತ ಹೋಗುವಾಗ ಗೌರಿ ಬಂದು ಅವನನ್ನ ತಡಿತಾಳೆ. ಗೌರಿ ನವೀನ್ಗೆ ಹೇಳೋತೇನಂದ್ರೆ ರಜನಿ ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ನಾವು ಅವಳ ಅಣ್ಣನನ್ನ ಕೊಲೆ ಮಾಡಿದ್ದೀವಿ ಅಂತ ತಪ್ಪು ತಿಳಿದುಕೊಂಡಿರೋದು. ಆಕೆಗೆ ಕಾನೂನೇ ಶಿಕ್ಷೆ ಕೊಡುತ್ತೆ, ನೀನು ಆಕೆಯನ್ನ ಕೊಲೆ ಮಾಡೋದು ಬೇಡ ಅಂತ ಸಮಾಧಾನ ಮಾಡ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಫೈನಲ್ ಸೀನ್ ನಲ್ಲಿ ರಜನಿ ಜೈಲಿನ ಒಳಗಡೆ ಇರೋದನ್ನ ನೋಡ್ತೀವಿ. ನವೀನ್ ರಜನಿಗೆ ತುಂಬಾನೇ ಇಷ್ಟವಾಗಿರುವ ರಜನಿಕಾಂತ್ ಅವರ ಪೋಸ್ಟರ್ ಅನ್ನ ಆಕೆಗೆ ಕಳುಹಿಸುತ್ತಾನೆ. ತಾನು ತುಂಬಾನೇ ಇಷ್ಟಪಡುವ ರಜನಿಕಾಂತ್ ಅವರ ಪೋಸ್ಟರ್ ಅನ್ನ ನೋಡಿದ ರಜನಿಗೆ ತುಂಬಾನೇ ಖುಷಿಯಾಗುತ್ತೆ. ಹಾಗೂ ಆ ಫೋಟೋದ ಹಿಂದೆ ನಡೆದ ಒಂದು ಘಟನೆಯಿಂದ ಇಬ್ಬರ ಫ್ಯಾಮಿಲಿಗೂ ಕೂಡ ನಷ್ಟ ಆಗಿದೆ. ನೀನು ಜೈಲಿನಿಂದ ಬಿಡುಗಡೆಯಾದ ನಂತರ ನಮ್ಮ ತಂಟೆಗೆ ಬಾರದೆ ನಿನ್ನ ಪಾಡಿಗೆ ನೀನು ಖುಷಿಯಾಗಿ ಇರುವಂತ ಬರ್ದಿರ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.